ಸರ್ ಎನ್ಎಚ್ಎಂನವರಿಗೆ 2000 ಏನೋ ಬಿಜೆಪಿ ಗೌರ್ಮೆಂಟ್ ಇದ್ದಾಗ 15% ಹೈಕ್ ಮಾಡಿದ್ರು. ಅದಾದ್ಮೇಲೆ ಹೈಕ್ನ ಏನೋ ಸ್ಯಾಲರಿ ಕೊಟ್ರು ಸರ್. ಆದ್ರೆ ಈಗ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರು 5% ಏನಿದೆಯೋ ಕಳೆದ 14-15 ವರ್ಷದಿಂದ ಕೊಡ್ತಿದ್ರು ಅದು ಮಾತ್ರ ಸ್ಯಾಲರಿ ಕೊಡ್ತಾ ಇದಾರೆ ಸರ್. ಅದ್ರ ಬಗ್ಗೆ ಸರ್ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರೇ ಮ್ಯಾನಿಫೆಸ್ಟೋದಲ್ಲಿ ಅದೇ ಸರ್ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರಲ್ಲೇ ಮ್ಯಾನಿಫೆಸ್ಟೋದಲ್ಲೇ ಅನೌನ್ಸ್ ಮಾಡಿದಿರಿ. ಡಿಸಿಎಂ ಸಚಿವರು ಏನೋ ಡಿ ಕೆ ಶಿವಕುಮಾರ್ ಅವರು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಎಲ್ಲ ಮ್ಯಾನಿಫೆಸ್ಟೋಲ್ಲಿ ಮೊದಲನೇ ವರ್ಷದಲ್ಲೇ ಎರಡನೇ ಎಲ್ಲ ಮುಗಿಸ್ಕೊಡ್ತೀವಿ ಹೇಳಕ್ಕಾಗಲ್ಲ. ಎಲ್ಲ ಹಂತ ಮಾಡ್ಕೊಂಡು ಹೋಗ್ತೀವಿ ಸರ್. ಎನ್ಎಚ್ಎಂನವ್ರನ್ನ ನೀವು ಪರ್ಮನೆಂಟ್ ಮಾಡ್ತೀರಾ ಇಲ್ಲ ಸರ್? ಎನ್ಎಚ್ಎಂ ಪರ್ಮನೆಂಟ್ ಮಾಡೋದು ಅದು ಎನ್ಎಚ್ಎಂ ಇರೋದೇ ಟೆಂಪರರಿ. ಎನ್ಎಚ್ಎಂ ಅದು ಕೇಂದ್ರ ಸರ್ಕಾರ ನಾಳೆ ಸ್ಕೀಮ್ ಕ್ಲೋಸ್ ಮಾಡಿದ್ರೆ ಅವಾಗ ನಾವು ಏನ್ ಮಾಡ್ಕೊಂಡು ಪರ್ಯಾಯ ಡಿಸಿಷನ್ ತಗೊಳ್ಬೇಕಾಗ್ತದೆ. ಸ್ಕೀಮ್ ಅಲ್ಲ ಗೌರ್ಮೆಂಟ್ ಸರ್. ಎನ್ಎಚ್ಎಂನವರಿಗೆ 2000 ಏನೋ ಬಿಜೆಪಿ ಗೌರ್ಮೆಂಟ್ ಇದ್ದಾಗ 15% ಹೈಕ್ ಮಾಡಿದ್ರು. ಅದಾದ್ಮೇಲೆ ಹೈಕ್ನ ಏನೋ ಸ್ಯಾಲರಿ ಕೊಟ್ರು ಸರ್. ಆದ್ರೆ ಈಗ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರು 5% ಏನಿದೆಯೋ ಕಳೆದ 14-15 ವರ್ಷದಿಂದ ಕೊಡ್ತಿದ್ರು ಅದು ಮಾತ್ರ ಸ್ಯಾಲರಿ ಕೊಡ್ತಾ ಇದಾರೆ ಸರ್. ಅದ್ರ ಬಗ್ಗೆ ಸರ್ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರೇ ಮ್ಯಾನಿಫೆಸ್ಟೋದಲ್ಲಿ ಅದೇ ಸರ್ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರಲ್ಲೇ ಮ್ಯಾನಿಫೆಸ್ಟೋದಲ್ಲೇ ಅನೌನ್ಸ್ ಮಾಡಿದಿರಿ. ಡಿಸಿಎಂ ಸಚಿವರು ಏನೋ ಡಿ ಕೆ ಶಿವಕುಮಾರ್ ಅವರು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಎಲ್ಲ ಮ್ಯಾನಿಫೆಸ್ಟೋಲ್ಲಿ ಮೊದಲನೇ ವರ್ಷದಲ್ಲೇ ಎರಡನೇ ಎಲ್ಲ ಮುಗಿಸ್ಕೊಡ್ತೀವಿ ಹೇಳಕ್ಕಾಗಲ್ಲ. ಎಲ್ಲ ಹಂತ ಮಾಡ್ಕೊಂಡು ಹೋಗ್ತೀವಿ ಸರ್. ಎನ್ಎಚ್ಎಂನವ್ರನ್ನ ನೀವು ಪರ್ಮನೆಂಟ್ ಮಾಡ್ತೀರಾ ಇಲ್ಲ ಸರ್? ಎನ್ಎಚ್ಎಂ ಪರ್ಮನೆಂಟ್ ಮಾಡೋದು ಅದು ಎನ್ಎಚ್ಎಂ ಇರೋದೇ ಟೆಂಪರರಿ. ಎನ್ಎಚ್ಎಂ ಅದು ಕೇಂದ್ರ ಸರ್ಕಾರ ನಾಳೆ ಸ್ಕೀಮ್ ಕ್ಲೋಸ್ ಮಾಡಿದ್ರೆ ಅವಾಗ ನಾವು ಏನ್ ಮಾಡ್ಕೊಂಡು ಪರ್ಯಾಯ ಡಿಸಿಷನ್ ತಗೊಳ್ಬೇಕಾಗ್ತದೆ. ಸ್ಕೀಮ್ ಅಲ್ಲ ಗೌರ್ಮೆಂಟ್